ಆಪರೇಷನ್ ಸಿಂಧೂರ್ ಬಗೆಗಿನ ಹೇಳಿಕೆಗೆ ಬದ್ಧನಿದ್ದೇನೆ, ಕ್ಷಮೆ ಕೇಳುವುದಿಲ್ಲ ಎಂದು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಅವರು ಹೇಳಿದ್ದಾರೆ. ಆಪರೇಷನ್ ಸಿಂಧೂರದ ಆರಂಭವೇ ಸೋಲು ಎಂದು ಕಾಂಗ್ರೆಸ್ ನಾಯಕ ಹಾಗೂ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಅವರು ಹೇಳಿಕೆ ನೀಡಿದ್ದರು. ಆ ಸಂಬಂಧ ಕ್ಷಮೆ ಕೇಳುವಂತೆ ಬಿಜೆಪಿ ಮತ್ತು ಕೆಲವರು ಒತ್ತಾಯ ಮಾಡಿದ್ದರು. ನನ್ನ ಹೇಳಿಕೆಗೆ ಬದ್ಧನಿದ್ದೇನೆ, ಕ್ಷಮೆ ಕೇಳುವುದಿಲ್ಲ ಎಂದು ಅವರು ಮಾಧ್ಯಮದವರಿಗೆ ಹೇಳಿಕೆ ನೀಡಿದ್ದಾರೆ. ಆಪರೇಷನ್ ಸಿಂಧೂರದ ಮೊದಲ ದಿನ ಸೋಲಿನದ್ದಾಗಿತ್ತು. ಭಾರತದ ವಿಮಾನಗಳು ಪಾಕಿಸ್ತಾನದಿಂದ ಹೊಡೆದುರುಳಿಸಲ್ಪಟ್ಟಿದ್ದವು ಎಂದು ಪೃಥ್ವಿರಾಜ್ ಚೌಹಾಣ್ ಹೇಳಿದರು. ನಾನು ಯಾವುದೇ ತಪ್ಪು ಹೇಳಿಲ್ಲ, ಸುಳ್ಳು ಹೇಳಿಲ್ಲ. ಹಾಗಿರುವಾಗ ಮತ್ತೇಕೆ ಕ್ಷಮೆ ಕೇಳಬೇಕು ಎಂದು ಚೌಹಾಣರು ಪ್ರಶ್ನೆಯನ್ನೇ ಉತ್ತರವಾಗಿ ಕೇಳಿದ್ದಾರೆ. ಇನ್ನೊಮ್ಮೆ ಪುಣೆಯಲ್ಲಿ ಮಾತನಾಡಿದ ಚೌಹಾಣರು, ಭಾರತೀಯ ವಾಯುಪಡೆ ಮೊದಲ ದಿನ ಪೂರ್ಣ ನೆಲಕಚ್ಚಿತು ಎಂದು ಅವರು ಹೇಳಿದ್ದಾರೆ. ಬಿಜೆಪಿ ಅವರು ಇದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಿದರು. ಭಾರತೀಯ ಸೇನೆಯನ್ನು ಹೀಗಳೆಯುವುದು ಕಾಂಗ್ರೆಸ್ಸಿಗರ ಜಾಯಮಾನ ಎಂದು ಬಿಜೆಪಿಯ ಪೂನಾವಾಲಾ ಕೇಂದ್ರ ಮಂತ್ರಿ ಗಿರಿರಾಜ್ ಕಿಶೋರ್ ಟೀಕಿಸಿದ್ದಾರೆ. ನಿಮ್ಮಂತೆ ಸೇನೆಯನ್ನು ದುರುಪಯೋಗಪಡಿಸಿಕೊಂಡಿಲ್ಲ ಎಂದು ಚೌಹಾಣ್ ಪ್ರತಿಕ್ರಿಯಿಸಿದ್ದಾರೆ.